ಮುಂಬೈ ಪಾಲಿಕೆ ಚುನಾವಣೆ ನಿನ್ನೆಯಷ್ಟೇ ನಡೆಯಿತು. ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಲ್ಲಿ ಬಿಜೆಪಿ ಯಶಸ್ವಿಯಾಗಿದೆ. 115 ಸ್ಥಾನವನ್ನು ಪಡೆದಿದೆ ಬಿಜೆಪಿ ಪ್ಲಸ್ ಶಿವಸೇನೆಯ ಮೈತ್ರಿಕೂಟ. ಬಿಜೆಪಿ ಮತ್ತು ಶಿವಸೇನೆ ಮೈತ್ರಿಕೂಟ ಒಟ್ಟು 115 ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. 115 ಕ್ಷೇತ್ರಗಳಲ್ಲಿ ಬಿಜೆಪಿ ಶಿವಸೇನೆ ಮುನ್ನಡೆ ಸಾಧಿಸಿದೆ. ಕಾಂಗ್ರೆಸ್ ಕೇವಲ 11 ಸ್ಥಾನಕ್ಕೆ ಮಾತ್ರ ಸೀಮಿತವಾಗಿದೆ. ಇನ್ನು ಉದ್ಧವ್ ಠಾಕ್ರೆ ಬಣ 67 ಸ್ಥಾನಗಳನ್ನು ಮಾತ್ರ ಪಡೆದುಕೊಂಡಿದೆ. ಪಕ್ಷೇತರರಿಗೆ 7 ಸ್ಥಾನ. NCP ನೋಡಿ, NCP ಮಹಾರಾಷ್ಟ್ರದಲ್ಲಿ ಒಂದು ಕಾಲದಲ್ಲಿ ಬಲಿಷ್ಠವಾದಂಥ ಪಕ್ಷವಾಗಿತ್ತು. NCP ಬಹಳ ದೊಡ್ಡ ಭದ್ರ ಬುನಾದಿಯನ್ನು ಹೊಂದಿತ್ತು. ಈಗ ಹೇಳ ಹೆಸರಿಲ್ಲದ ಹಾಗೆ NCP ಒಂದೇ ಒಂದು ಕ್ಷೇತ್ರವೂ ಕೂಡ ಗೆಲ್ಲದ ಸ್ಥಿತಿಗೆ ಬಂದುಬಿಟ್ಟಿದೆ. ಮುಂಬೈಯಲ್ಲಿ 227 ಕ್ಷೇತ್ರಗಳಿಗೆ ನಡೆದಿರುವಂಥ ಪಾಲಿಕೆ ಚುನಾವಣೆ ಇದು. ಪಾಲಿಕೆ ಮೇಲಿನ 40 ವರ್ಷದ ಠಾಕ್ರೆ ಪ್ರಾಬಲ್ಯ ಅಲ್ಲಿಗೆ ಅಂತ್ಯವಾಗಿದೆ. ಮಹಾರಾಷ್ಟ್ರ ಅಂದರೆ ಶಿವಸೇನೆ, ಶಿವಸೇನೆ ಅಂದರೆ ಮಹಾರಾಷ್ಟ್ರ ಅನ್ನುವ ರೀತಿಯಲ್ಲಿತ್ತು. ಆದರೆ ಇದೀಗ ಶಿವಸೇನೆ ಇಬ್ಬಾಗವಾಯಿತು. ಅರ್ಧದಷ್ಟು ನಾಯಕರು ಬಿಜೆಪಿ ಜೊತೆ ಮೈತ್ರಿಯಾದರು. ಇನ್ನರ್ಧದಷ್ಟು ಉದ್ಧವ್ ಠಾಕ್ರೆ ಜೊತೆಗೆ ಉಳಿದುಕೊಂಡಿದ್ದಾರೆ. ಹಾಗೆ ನೋಡಿದರೆ ಕಳೆದ ಬಾರಿ ಮೈತ್ರಿಯ ವಿರುದ್ಧ ಸೆಟೆದು ನಿಂತಂಥ ಉದ್ಧವ್ ಠಾಕ್ರೆ ಶಿವಸೇನೆ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಬಂದಿದೆ ಇಲ್ಲಿವರೆಗೂ ಕೂಡ. ಕಳೆದ ಚುನಾವಣೆಯಲ್ಲೂ ಕೂಡ, ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಉದ್ಧವ್ ಠಾಕ್ರೆ ಶಿವಸೇನೆ ಮಖಾಡೆ ಮಲಗಿತು. ಅಲ್ಲಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆದರು. ಈಗ ಮಹಾನಗರ ಪಾಲಿಕೆ ಚುನಾವಣೆ ಬಂದಾಗ ಹೇಳಿಕಿಳಿ ಪಾಲಿಕೆ ಚುನಾವಣೆ ಅಂತ ಹೇಳಿದರೆ ಮಹಾರಾಷ್ಟ್ರದ ಮುಂಬೈ ನಗರದಲ್ಲಿ ಯಾರು ಶಕ್ತಿವಂತರಾಗಿರ್ತಾರೋ, ಅಧಿಕಾರವಂತರಾಗಿರ್ತಾರೋ ಅವರದ್ದೇ ಇಡೀ ರಾಜ್ಯದ ಪೂರ್ತಿಯೂ ಕೂಡ ಶಕ್ತಿ ಬೆಳೆಸಲಿಕ್ಕೆ ಒಂದು ದೊಡ್ಡ ಮಟ್ಟದ ಇಂಬು ಕೊಡುವಂಥ ರೀತಿಯಲ್ಲಿರುತ್ತೆ. ಬಟ್ ಇಲ್ಲಿ ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಅಧಿಕಾರವನ್ನು ಕಳೆದುಕೊಂಡಿದೆ. ಮತ್ತೊಂದು ಕಡೆ NCP ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಪ್ರಬಲವಾಗಿದ್ದಂಥ ಕಾಲ ಇತ್ತು. ಅಧಿಕಾರದಲ್ಲಿ ಇದ್ದು ರಾಜ್ಯದ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದಂಥ ಕಾಲ ಇತ್ತು. ಆದರೆ NCP ಹೇಳ ಹೆಸರಿಲ್ಲದ ಹಾಗೆ ಮಹಾರಾಷ್ಟ್ರದ ಮುಂಬೈನಲ್ಲಿ ಕಾಣೆಯಾಗಿದೆ. ಅದಕ್ಕೂ ಕೂಡ ಅಲ್ಲಿರುವಂಥ ಇಬ್ಬಾಗ ಆಗಿರುವ ಕಾರಣ ಅದು. ಸೊ ಹೀಗಾಗಿ NCP ಕೂಡ ಒಡೆದು ಹೋಗಿದೆ, ಶಿವಸೇನೆ ಕೂಡ ಒಡೆದು ಹೋಗಿದೆ. ಅದರ ಲಾಭವನ್ನು ಬಿಜೆಪಿ ಪ್ಲಸ್ ಶಿವಸೇನೆ ತೆಗೆದುಕೊಂಡಿದೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಅಧಿಕಾರವನ್ನು ಗಳಿಸಿಕೊಳ್ಳುವಲ್ಲಿ ಶಿವಸೇನೆ ಮತ್ತು ಬಿಜೆಪಿಯ ಮೈತ್ರಿಕೂಟ ಯಶಸ್ವಿಯಾಗಿದೆ. ಮಾತ್ರವಲ್ಲದೆ ಕೂಡ ಸ್ಥಳೀಯ ಸಂಸ್ಥೆಗಳಲ್ಲೂ, ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಇದು ನಿಜಕ್ಕೂ ಕೂಡ ಮಹಾರಾಷ್ಟ್ರದಲ್ಲಿ ಎಷ್ಟರ ಮಟ್ಟಿಗೆ ಪ್ರಾಬಲ್ಯವನ್ನು ಬಿಜೆಪಿ ಶಿವಸೇನೆ ಹೊಂದಿದೆ ಅನ್ನೋದನ್ನು ಇಲ್ಲಿ ಗೊತ್ತಾಗ್ತಾ ಇದೆ. ಮುಂಬೈ ಅಂತ ಹೇಳಿದರೆ ಒಂದು ಕಾಲದಲ್ಲಿ ಬಾಳಾ ಠಾಕ್ರೆ, ಉದ್ಧವ್ ಠಾಕ್ರೆ ಅವರ ಬಹಳ ದೊಡ್ಡ ಶಕ್ತಿ ಇತ್ತು. ಬಟ್ ಇತ್ತೀಚೆಗೆ ಅವರ ಶಕ್ತಿಯೆಲ್ಲ ಕುಂದು ಹೋಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮಹಾರಾಷ್ಟ್ರದಲ್ಲಿ ಮರಾಠ ಭಾಷೆ ಉಳಿವಿಗೆ ಮತ್ತು ತಮ್ಮ ಗೆಲುವಿಗಾಗಿ ಠಾಕ್ರೆ ಸಹೋದರರು ಬಹಳ ದೊಡ್ಡ ಮಟ್ಟದ ಪ್ರಯತ್ನವನ್ನು ಈ ಬಾರಿ ಮಾಡಿದರು. ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ. ಠಾಕ್ರೆ ಸಹೋದರರ ಮೈತ್ರಿ ಇಲ್ಲಿ ಬಿಜೆಪಿ ಮಹಾಯುತಿಯ ಮುಂದೆ ನಡೆದಿಲ್ಲ. ಇಲ್ಲಿ
ಎಕ್ಸಿಟ್ ಪೋಲ್ಗಳು ಮಹಾಯುತಿಯೇ ಗೆಲ್ಲುತ್ತೆ ಅಂತ ವರದಿಯನ್ನು ನೀಡಿದ್ವು. ಎಕ್ಸಿಟ್ ಪೋಲ್ ವರದಿಯ ಪ್ರಕಾರ ಮಹಾಯುತಿ ಗೆಲ್ಲುತ್ತೆ ಇಲ್ಲಿ ಅಂತ ಹೇಳಿ. ಈ ಮಧ್ಯೆ ಗೆಲುವು ಯಾರಿಗಾಗುತ್ತೆ ಏನು ಎತ್ತ ಅಂಥೇಳಿ ಬಹಳ ದೊಡ್ಡ ಪ್ರಶ್ನೆ ಇತ್ತು. ಈಗ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಮಹಾರಾಷ್ಟ್ರ ಪಾಲಿಕೆ ಚುನಾವಣೆ ದೇಶದಲ್ಲೇ ಒಂದು ರೀತಿಯ ಸದ್ದು ಗದ್ದಲವನ್ನು ಎಬ್ಬಿಸಿತ್ತು. ಗೆಲುವಿನ ನಗೆ ಬೀರಲಿಕ್ಕೆ ಸಹೋದರರು ಒಟ್ಟಾಗಿದ್ದರು. ಆದರೂ ಕೂಡ ಒಗ್ಗಟ್ಟಿನ ಫಲಶ್ರುತಿ ಇಲ್ಲಿ ಕಾಣಿಸ್ತಾ ಇಲ್ಲ. ಚುನಾವಣೆಯ ಫಲಿತಾಂಶ ಸಮೀಕ್ಷೆ BJP ಗೆಲುವು ಅಂತ ಸ್ಪಷ್ಟವಾಗಿ ಹೇಳಿತ್ತು. ಇದೀಗ ಅದು ಸತ್ಯವಾಗಿದೆ. ಮೂವತ್ತು ವರ್ಷದ ಬಳಿಕ ಠಾಕ್ರೆ ಬಣಕ್ಕೆ ಮುಖಭಂಗವಾಗಿದೆ. 30 ವರ್ಷದ ಬಳಿಕ ಅದು ಕೂಡ ಈ ಬಾರಿ ಮೈತ್ರಿಯಾಗಿ ಮುಂದುವರಿತಾ ಇತ್ತು. ಮತದಾನಕ್ಕೂ ಮುನ್ನವೇ ಒಂದು ರೀತಿ ಮುನ್ನಡೆ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಹೋಯಿತು. BJP, ಸಿಂಧೆ, ಶಿವಸೇನೆ ಬಣ. ಮುಂಬೈ ಪಾಲಿಕೆಯಲ್ಲಿ ಮಹಾಯುತಿ ಅಬ್ಬರವನ್ನು ನೋಡ್ತಾ ಇದ್ದೇವೆ. ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ BJP ಮೈತ್ರಿ. ಹಾಗಾದರೆ ಹೊಸ ಇತಿಹಾಸ ಬರೆಯುತ್ತಾ ಮಹಾಯುತಿ ಅಂತ ಹೇಳಿ. ಇನ್ನು ಏಕನಾಥ್ ಶಿಂಧೆ ಮತ್ತು ದೇವೇಂದ್ರ ಫಡ್ನವೀಸ್ ಇಬ್ಬರು ನಾಯಕರು ಒಗ್ಗಟ್ಟಾಗಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಮತ್ತೊಮ್ಮೆ ರುಜುವಾತು ಮಾಡಿಕೊಂಡಿದ್ದಾರೆ ಮುಂಬೈ ನಗರದಲ್ಲಿ. ಆದರೆ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಒಂದಾಗಿದ್ದರೂ ಕೂಡ ಅವರ ಶಕ್ತಿ ಸಾಮರ್ಥ್ಯವನ್ನು ಪುನಃ ಸ್ಥಾಪಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ನಿಜಕ್ಕೂ ಕೂಡ ಇದು ಇಡೀ ದೇಶದಾದ್ಯಂತ ಚರ್ಚೆಯನ್ನು, ಒಂದು ಸದ್ದು ಗದ್ದಲವನ್ನು ಹುಟ್ಟುಹಾಕಿತ್ತು. ಬಹುತೇಕ BJPಯೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. BJP, ಶಿವಸೇನೆ ಮಹಾಯುತಿ ಅಂತ ಏನು ಅವರು ಒಕ್ಕೂಟವನ್ನು ಮಾಡಿಕೊಂಡಿದ್ದಾರೆ, ಅದರ ಆಧಾರದ ಮೇಲೆ ಅವರಿಬ್ಬರು ಕೂಡ ಒಂದಾಗ್ತಾ ಇದ್ದಾರೆ. 25-30 ವರ್ಷಗಳ ಕಾಲ ಮುಂಬೈ ನಗರದ ಅಧಿಕಾರ ಚುಕ್ಕಾಣಿಯನ್ನು ಹಿಡಿದುಕೊಂಡಿದ್ದಂಥ ಠಾಕ್ರೆ ಕುಟುಂಬ, ಬಾಳಾ ಸಾಹೇಬ್ ಠಾಕ್ರೆ ಇವರ ತಂದೆ, ಅದರ ನಂತರದಲ್ಲಿ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ ಇಡೀ ಶಕ್ತಿಯನ್ನು, ಸಾಮರ್ಥ್ಯವನ್ನು ಮತ್ತೆ ಮತ್ತೆ ಸ್ಥಾಪಿಸ್ತಾ ಬಂದಿದ್ದರು. 25-30 ವರ್ಷಗಳ ಬಳಿಕ ಆ ಶಕ್ತಿಯನ್ನು ಕುಂದಿಸಿದ್ದಾರೆ BJP. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಬಹುತೇಕ ನಿಮಗೆ ಗೊತ್ತಿರುವಂತೆ ಕಳೆದ ಬಾರಿ ಏಕನಾಥ್ ಶಿಂಧೆ ಅರ್ಧದಷ್ಟು ಶಾಸಕರನ್ನು ತನ್ನೊಟ್ಟಿಗೆ ಕರೆದುಕೊಂಡು ಹೋಗಿ BJPಗೆ ಬೆಂಬಲವನ್ನು ನೀಡಿದ್ದು. NCPಯ ಅಜಿತ್ ಪವಾರ್ ಕೂಡ ಹಾಗೆ ತನ್ನೊಟ್ಟಿಗೆ ಸದಸ್ಯರನ್ನು ಕರೆದುಕೊಂಡು ಹೋಗಿದ್ದು. ಹೀಗಾಗಿ NCPಯು ವೀಕ್ ಆಯಿತು. ಇನ್ನು ಉದ್ಧವ್ ಠಾಕ್ರೆ ಶಿವಸೇನೆಯೂ ಕೂಡ ವೀಕ್ ಆಯಿತು. ಅದರ ಹೊಡೆತ ಈಗಲೂ ಕೂಡ ಚೇತರಿಸಿಕೊಳ್ಳಲಾಗದ ಮಟ್ಟಕ್ಕೆ ಬಂದು ನಿಂತಿದೆ. ಏಕನಾಥ್ ಶಿಂಧೆ ಕೊಟ್ಟಂಥ ಹೊಡೆತವನ್ನು ಈಗಲೂ ಠಾಕ್ರೆ ಶಿವಸೇನೆ ಅರಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಕೂಡ. ಅದೇ ರೀತಿ NCP ವಿಚಾರದಲ್ಲಿ ಅಜಿತ್ ಪವಾರ್ ಕೊಟ್ಟಿರುವಂಥ ಹೊಡೆತ NCP ಮಹಾರಾಷ್ಟ್ರದಿಂದಲೇ ಮಾಯವಾಗಿಬಿಡುತ್ತಾ ಅನ್ನುವ ರೀತಿಯಲ್ಲಿ ಒಂದೇ ಒಂದು ಸೀಟನ್ನು ಗಳಿಸಿಕೊಳ್ಳದ ಮಟ್ಟಕ್ಕೆ ಬಂದು ನಿಂತುಕೊಂಡಿದೆ.